ನಮಸ್ಕಾರ ಕಲ್ಮಡಕ. ಎದುರುಗಡೆ ಕಾಣ್ತಾ ಇರುವಂಥದ್ದು ಚಂದ್ರ ಪರ್ವತ, ಈಚೆ ಬದಿಗೆ ಸೀತಾ ಗ್ಲೇಸರೀಸ್. ಇದರ ಮಧ್ಯೆ ನಾವು ಕಾಲ್ಪತ್ತರಿಗೆ ನೋಡ್ಕೊಂಡು ಹೋಗ್ಬೇಕಾಗ್ತದೆ. ಒಂದು 8 ಗಂಟೆಯ ನಡಿಗೆ. ಆಗಲೇ ನಾವು 1 ಗಂಟೆ ನಾವು ಕ್ರಮಿಸಿದ್ದೇವೆ. ಸ್ನೇಹಿತರು ನೋಡಿ, ನಾವು ನಡ್ಕೊಂಡು ಹೋಗುವಂಥ ಜಾಗ ಒಂದು ಸೈಡು ಕಂಪ್ಲೀಟು ಗ್ಲೇಸರೀಸು, ಇನ್ನು ಮಧ್ಯದಲ್ಲಿ ಒಂದು ನಡೆಯುವಂಥ ಜಾಗ ಅಷ್ಟೇ. ನೋಡಿ, ನಿಮಗೆ ನಾನು ತೋರಿಸ್ತಾ ಇದ್ದೇನೆ. ಇದೆಲ್ಲ ಬಿರುಕು ಬಿಟ್ಟಿದೆ, ಬಿರುಕು ಬಿಟ್ಟಂಥ ಜಾಗ. ಇದರಲ್ಲಿ ಯಾವುದೂ ಉಳಿದಿಲ್ಲ. ಇನ್ನೊಂದು ಸ್ವಲ್ಪ ದಿವಸದಲ್ಲೆಲ್ಲ ಹೋಗುವಂಥ ಜಾಗ. ನಾವು ನಡ್ಕೊಂಡು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಗೈಡು ಕಿಶನ್ ಅವರು ಹೇಳಿದಾಗೆ ಒಂದು 8 ಗಂಟೆ ದಾರಿ. ಸರಿಯಾಗಿ ನಡೆಯೋರಿದ್ದರೆ 6 ಗಂಟೆ ಅಂತ ಹೇಳಿದರು. ಸ್ನೇಹಿತರೆ, ನಮಗೆ ಆರೋಗ್ಯ ಬಹಳ ಕಷ್ಟ ಇದೆ. ವಿಡಿಯೋ ಮಾಡಬೇಕು, ಯಾಕಂದರೆ ಜೀವಮಾನದಲ್ಲೊಮ್ಮೆ ಬರೋದು. ಹಾಗಾದ ಕಾರಣ ನಾವು ಈ ವಿಡಿಯೋನು ಮಾಡ್ತಾಯಿದ್ದೇನೆ ಅಷ್ಟೇ. ಇಲ್ಲಾಂದರೆ ಸತ್ಯವಾಗಲೂ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಸುಮಾರು 17,000 ಫೀಟ್ ಮೇಲಿದ್ದೇವೆ. ಆಕ್ಸಿಜನ್ ಅಂತ ಹೇಳುವಂಥದ್ದು ಬಹಳ ಕಮ್ಮಿ, -5-6 ಇರ್ಬೋದು. ಯಾಕೆಂದರೆ ನಮ್ಮ ಕೆಳಗಡೆ ಬರ್ಫ್ ಫ್ರೀಝರೆಲ್ಲ ನಾವು ಅದು ಕೆಳಗಡೆ ಇದೆ. ನದಿಗಳೆಲ್ಲ ಫ್ರೀಝ್ ಆಗಿದೆ. ಅದು ನಮ್ಮಿಂದ ತುಂಬ ಕೆಳಗಡೆ ಇದೆ. ಒಂದು 1,000 ಫೀಟ್ ಅಡಿಯಲ್ಲಿದೆ. ಅದರ ಮೇಲಿಂದಾಗಿ ನಾವು ನೋಡಿ ಹೀಗೆ ನಡ್ಕೊಂಡು ಹೋಗಬೇಕು. ಇನ್ನೂ ಕೂಡ ಮೇಲೆ ಹೋಗ್ತವೆ, ಗೊತ್ತಿಲ್ಲ. ಮೇಲೆ ಹೋಗ್ತೇವ ಅಲ್ಲ, ಸ್ವಲ್ಪ ಮೇಲೆ ಹೋಗಿ ಬದ್ರಿನಾಥಗೆ ಇಳಿತೇವ, ಗೊತ್ತಿಲ್ಲ. ಏನೋ ಭಗವಂತನ ಒಂದು ಅನುಗ್ರಹದಿಂದ ಭಗವಾನ್ ಶಂಕರಾಚಾರ್ಯರು ನಡೆದು ಹೋದಂಥ ಒಂದು ವಿಶೇಷವಾದಂಥ ದಾರಿಯಲ್ಲಿ ನಮಗೊಂದು ನಡ್ಕೊಂಡು ಹೋಗೋ ಯೋಗ ಬಂತು. ಆ್ಯಕ್ಚುಲಿ ಈ ವಿಷಯವನ್ನು ನನಗೆ ಗೊತ್ತಿರಲಿಲ್ಲ. ನಾನು ಅಸೋಸಿಯೇಷನ್ ಇದ್ದೊಂದು ಮಾತಾಡೋದಕ್ಕೆ ಗಂಗೋತ್ರಿಯಲ್ಲಿ ಅಲ್ಲಿಯ ಅರ್ಚಕರನ್ನು ಮಾತಾಡಿಸಿದಾಗ ಅಧ್ಯಕ್ಷರ ಜೊತೆಗಿದ್ದರು. ಆಗ ಮಾತಾಡ್ತಾ ಇರುವಾಗ ನಾವು ಈ ಕಾಲಿಂದಿ ಕಾಲು ಹೋಗ್ತಾ ಇದ್ದೇವೆ ಅಂತ ಹೇಳಿದೆ. ಹೌದಾ, ಭಾಳ ಒಳ್ಳೆಯ ಜಾಗ ನೋಡಿ. ನಾವು ಇಲ್ಲೇ ಅರ್ಚಕರಾಗಿದ್ದು ಕೂಡ ನಮಗೆ ಅಂಥ ಜಾಗಕ್ಕೆ ಹೋಗ್ಲಿಕ್ಕಾಗಲಿಲ್ಲ. ಶಂಕರಾಚಾರ್ಯರು ನಡೆದು ಹೋದಂಥ ದಾರಿ ಅದು. ನೀವು ಒಳ್ಳೆಯ ಪುಣ್ಯದ ಕೆಲಸ ಮಾಡ್ತಾಯಿದ್ದೀರಿ, ಹೋಗಿ ಅಂತೇಳಿ ನಮ್ಮನ್ನು ಹರಿಸಿದ್ರು, ಪ್ರಸಾದ ಕೊಟ್ಟು. ಆಗಲೇ ಗೊತ್ತಾದ್ದು ನಮಗೆ ಇದು ಶಂಕರಾಚಾರ್ಯರು ನಡೆದು ಬಂದಂಥ ದಾರಿ ಅಂತ. ಹಾಗಾಗಿ ನನಗೆ ಹುಮ್ಮನಸ್ಸು ಜಾಸ್ತಿ ಆಗಿದೆ. ಅಂಥ ಒಂದು ದಿವ್ಯಾತ್ಮ ನಡೆದಂಥ ದಾರಿ, ಅವರನ್ನು ನಾವು ನಂಬುತ್ತಿರುವಂಥ ನಾವು ಖಂಡಿತ ಪುಣ್ಯವಂತರು. ಹಾಗಾಗಿ ಈ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇನೆ. ಧನ್ಯವಾದಗಳು ಕಲ್ಮಡಕ. ಜೈ ಶ್ರೀರಾಮ್.